ಹಲೋ ಫ್ರೆಂಡ್ಸ್, ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಮಾಡೋಂಥ ಒಂದು ಸೈಡ್ ಡಿಶ್ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಅನ್ನದ ಜೊತೆ, ಚಪಾತಿ ಜೊತೆ ಮತ್ತು ಇಡ್ಲಿ ದೋಸೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇದು ಬದನೆಕಾಯಲ್ಲಿ ಮಾಡೋಂಥ ಒಂದು ಸಿಂಪಲ್ ಸೈಡ್ ಡಿಶ್ ರೆಸಿಪಿ. ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಇದನ್ನು ಸಿಂಪಲ್ ಆಗಿರುತ್ತೆ, ಬೇಗನೂ ಮಾಡ್ಬೋದು. ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಈ ಗ್ರೇವಿ ಮಾಡೋದಕ್ಕೆ ನಾನು 2 ಬದನೆಕಾಯಿ ತಗೊಂಡಿದ್ದೀನಿ. ಈ ಥರ ದಪ್ಪ ಇರೋ ಬದನೆಕಾಯಿ 2 ತಗೊಂಡಿದ್ದೀನಿ. ಇದು ನಮ್ಮ ತೋಟದಲ್ಲೇ ಬೆಳೆದಿರೋ ಬದನೆಕಾಯಿ, ಪೆಸ್ಟಿಸೈಡ್ಸ್ ಎಲ್ಲ ಏನೂ ಹಾಕಿಲ್ಲ, ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಬದನೆಕಾಯಿ ಇದು. ಈಗ ಇದನ್ನು ಈ ಥರ ಸ್ಲಿಪ್ ಮಾಡಿಕೊಂಡು ಒಳಗಡೆ ಏನಾದರೂ ಹುಳ್ಕಾಯಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡ್ಬಿಡೋಣ. ಸೊ ಈಗ ಇದು 2 ಬದನೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಇದಕ್ಕೆ ಸವರ್ಕೊಂಡ್ಬಿಡೋಣ ಬದನೆಕಾಯಿಗೆ. ಈ ಥರ ಎಣ್ಣೆ ಸವರ್ಕೊಂಡಿದ್ದೀನಿ. ಅದೇ ಥರ 2 ಟೊಮೊಟೊ ಹಣ್ಣುಗೂ ಈ ಥರ ಎಣ್ಣೆ ಸವರ್ಬಿಟ್ಟು ಇಟ್ಕೊಳ್ತೀನಿ. ಈ 2 ಬದನೆಕಾಯಿಗೆ 2 ಟೊಮೊಟೊ ತಗೊಂಡಿದ್ದೀನಿ ನಾನು. ಈಗ ಇದನ್ನು ಒಂದು ಪುಲ್ಕಾ ಪ್ಲೇಟ್ ಮೇಲೆ ಇದನ್ನು ಸುಟ್ಕೊಳ್ಳೋಣ. ಬದನೆಕಾಯಿ ದಪ್ಪ ಇರೋದ್ರಿಂದ ನಾನು ಒಂದೊಂದನ್ನೇ ಸುಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಸುಟ್ಟಾಗಿದೆ. ಈ ಥರ ಸ್ವಲ್ಪ ಸ್ಕಿನ್ ಪೀಲ್ ಆಗೋ ಥರ ಅದನ್ನು ಸುಟ್ಕೋಬೇಕು. ಸುಟ್ಟಿದಾದ ತಕ್ಷಣ ಇದನ್ನು ತಣ್ಣೀರಲ್ಲಿ ಹಾಕಿಟ್ಕೊಂಡ್ರೆ ಸಿಪ್ಪೆ ತೆಗೆಯೋದು ಈಸಿ ಆಗುತ್ತೆ. ಸೊ ಈಗ ಇನ್ನೊಂದು ಬದನೆಕಾಯಿನೂ ಇದೇ ಥರ ಸುಟ್ಕೊಳ್ತೀನಿ. ಒಳಗಡೆ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಚಾಕು ಏನಾದರೂ ತಗೊಂಡು ಚುಚ್ಚಿದ್ರೆ ಅದು ಗೊತ್ತಾಗುತ್ತೆ. ಚೆನ್ನಾಗಿ ಬೆಂದಿದ್ರೆ ಈಸಿಯಾಗಿ ಒಳಗಡೆ ಹೋಗುತ್ತೆ ಚಾಕು. ಸೊ ಇದು ಸುಟ್ಟಾಗಿದೆ. ಇದನ್ನು ನೀರಲ್ಲಿ ಹಾಕಿಟ್ಕೊಳ್ತೀನಿ. ಈಗ ಟೊಮೊಟೊನೂ ಸುಟ್ಕೊಳ್ತೀನಿ. ಅದ್ರ ಜೊತೆನೇ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ, ನಾನೊಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಸೇರಿಸ್ಕೋಬೋದು. ಈಗ ಇದು ಸುಟ್ಟಾಗಿದೆ. ಇದನ್ನು ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ. ಈಗ ಈ ಬದನೆಕಾಯಿನ ಸಿಪ್ಪೆ ತೆಕ್ಕೊಂಡ್ಬಿಡೋಣ. ನೀರಲ್ಲಿ ಹಾಕಿಟ್ಟಿರೋದ್ರಿಂದ ಬೇಗ ಬಂದ್ಬಿಡುತ್ತೆ ಸಿಪ್ಪೆ. ಈಗ ಇದನ್ನು ಕೊನೆಯೆಲ್ಲ ಕಟ್ ಮಾಡಿಕೊಂಡು ಈ ಬದನೆಕಾಯಿನ ಸ್ವಲ್ಪ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಇದೇ ಥರ ಟೊಮೊಟೊಗೂ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಸೊ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡ್ರೆ ಇದನ್ನು ಕಿವುಚ್ಕೊಳ್ಳೋದಕ್ಕೆ ಈಸಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ಕೊಳ್ತಾ ಇರೋದು. ಈಗ ಈ ಬದನೆಕಾಯಿ, ಟೊಮೊಟೊ ಮತ್ತು ಹಸಿ ಮೆಣಸಿನ್ಕಾಯಿನ ಕೈಯಲ್ಲೇ ಕಿವುಚ್ಕೊಂಡು ಇದನ್ನು ಮೆತ್ತಗೆ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಒಂದು 2-3 ಸಲ ತಿರುಗಿಸ್ಕೊಂಡ್ರೆ ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ. ಈಗ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಸಾಸಿವೆ ಸ್ವಲ್ಪ ಸಿಡೀಲಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಚಮಚ ಅಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. 1 ಚಮಚ ಗರಂ ಮಸಾಲ ಪೌಡರು ಮತ್ತು 1 ಚಮಚ ಅಷ್ಟು ಜೀರಿಗೆ ಪುಡಿ. ಇದು ಹಸಿ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿರೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಹುರ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಲಿ ಮಸಾಲದು. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಬದನೆಕಾಯಿ, ಟೊಮೊಟೊದು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೀರೇನು ಹಾಕೋದು ಬೇಡ, ರುಬ್ಬೋದಕ್ಕೂ ಹಾಕೋದು ಬೇಡ, ಈಗಲೂ ನೀರು ಹಾಕೋದು ಬೇಡ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಕುದಿಸ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು. ಇದನ್ನು ತುಂಬ ಸಿಂಪಲಾಗಿ ಮಾಡೋವಂಥ ರೆಸಿಪಿ ಇದು. ಉಪ್ಪು ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಲಾಸ್ಟಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು 1 ಕಪ್ ಅಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಇದು ತುಂಬಾ ಸಿಂಪಲಾಗಿ ಮಾಡೋವಂಥ ಟೇಸ್ಟಿ ರೆಸಿಪಿ ಇದು. ನೀವು ಈ ಥರ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. Thank you for watching. Please subscribe to the channel. Thank you.